ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲಿಖಿತಾಸ್ ಕಿಚನ್ ಡೈರಿ. ಸಾಮಾನ್ಯವಾಗಿ ಎಲ್ಲರೂ ಮೊಟ್ಟೆ ಕೋಳಿ ಸಾಂಬಾರು ತಿಂದೇ ಇರ್ತೀರ. ಆದರೆ ಈಸಿಯಾಗಿ ರುಚಿಯಾಗಿ ಬೇಗ ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ಮಸಾಲೆಗೆ ಏನೇನು ಬೇಕೋ ರುಬ್ಬೋಕ್ಕೆ ನಾನೆಲ್ಲ ತೊಗೊಂಡಿದ್ದೀನಿ. ಹಾಕುವಾಗ ನಿಮ್ಗೆ ಒಂದೊಂದಾಗಿ ಹೇಳ್ತೀನಿ. ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಆಮೇಲೆ 1.5 kg ಅಷ್ಟು ಚಿಕನ್ ಇದೆ. ಸಾಂಬಾರಿಗೆ ಎಷ್ಟು ನಾನು 1.5 kg ಅಷ್ಟು ನಾವು ತೊಗೊಂಡಿದ್ದೀವಿ. ಇವಾಗ ಮಸಾಲೆ ಎಲ್ಲ ಫ್ರೈ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಳ್ಳಿ. ಎಷ್ಟು ಬೇಕೋ ಸ್ವಲ್ಪ ಎಣ್ಣೆ, ಸ್ವಲ್ಪನೇ ಹಾಕ್ತಿರೋದು. ಆ ಮಸಾಲೆ ಎಲ್ಲ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರೋ ಶುಂಠಿ, ಮತ್ತು ನೀವು ಯಾವಾಗ ಚಿಕನ್ ಹಾಕುವಾಗೂ ಶುಂಠಿ ಪ್ರಮಾಣ ಕಮ್ಮಿ ಇರಬೇಕು, ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿರಬೇಕು. ಇಲ್ಲಾಂದರೆ ಸಾಂಬಾರೆಲ್ಲ ಸ್ವಲ್ಪ ಶುಂಠಿ ಟೇಸ್ಟೇ ಬರುತ್ತೆ. ಸೊ ಬಾಯಿಗೂ ಸಿಗುತ್ತೆ. ಎರಡೂ ಸ್ವಲ್ಪ ಸಣ್ಣಗೆ ಬರಬೇಕು. ಸೊ ಈಗ ಸ್ವಲ್ಪ ಚಕ್ಕೆ, ಲವಂಗ, 1-2 ಏಲಕ್ಕಿ ಹಾಕ್ಕೋಬೇಕು. ಆಮೇಲೆ ಈರುಳ್ಳಿ 1-2 ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಇಷ್ಟನ್ನು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಏನು ಬ್ರೌನಿಷ್ ಆಗಬಾರ್ದು, ಲೈಟಿಗೆ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಒಂದು ಹಿಡಿಯಷ್ಟು ಆಗೋಷ್ಟು ಕೊತ್ತಂಬರಿ ಪುದೀನ 2 ಸೇರಿಸಿ ತೊಗೊಂಡಿದ್ದೀರಿ. ಇದೆಲ್ಲ ಜಾಸ್ತಿ ಅಂತೆಲ್ಲ 2 ನಿಮ್ಗೆ ಎಷ್ಟು ಅನಿಸುತ್ತೋ ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಕೆಲವ್ರು ಹಾಗೆಯೇ ಹಸಿನೂ ಹಾಕಿ ಮಾಡ್ತಾರೆ, ಬಟ್ ಎಣ್ಣೆಲಿ ಫ್ರೈ ಮಾಡಿದ್ರೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸ್ವಲ್ಪ ಈ ಥರ ಸಾಫ್ಟ್ ಆಗಬೇಕು. ಇದು ಸ್ವಲ್ಪ ಹಾರಕ್ಕೆ ಬಿಡಬೇಕು. ಆಮೇಲೆ ಈ ಥರ ತರ್ತರಿಯಾಗಿ ಸ್ವಲ್ಪ ರುಬ್ಕೊಳ್ಳಿ. ತುಂಬ ಏನು ತರ್ತರಿ ಆಗಲ್ಲ, ಅಷ್ಟು ಸಾಫ್ಟು ಅಲ್ಲ, ಅಷ್ಟು ನುಣ್ಣಗೂ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿ. ಈಗ ಅದೇ ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ. ತುಂಬ ಏನು ಅಷ್ಟು ಫ್ರೈ ಆಗೋ ಅವಶ್ಯಕತೆ ಇರಲ್ಲ, ಸುಮ್ಮನೆ ಲೈಟಾಗಿ. ಆ ಎಣ್ಣೆ ಏನಿದೆ, ಎಣ್ಣೆನೂ ಹಾಕಿಲ್ಲ ಇದಕ್ಕೆ. ಸ್ವಲ್ಪ ತವ ಎಲ್ಲ ಬಿಸಿ ಇರುತ್ತಲ್ಲ ಬಾಣಲಿ, ಅದಕ್ಕೇ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಶಾಲೋ ಫ್ರೈ ಥರ, ಸುಮ್ಮನೆ ಬಿಚ್ಚಿರೋ ಬಾಣಲೆ ಸ್ವಲ್ಪ ಈ ಥರ ಶಾಲೋ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕೊಬ್ಬರಿ ತುರಿ ವೈಟಿಶಿಂದ ಸ್ವಲ್ಪ ಬ್ರೌನಿ ತೆಗೆದ್ಮೇಲೆ ಈಗ ಹುರ್ಗಡ್ಲೆ ಮತ್ತು ಗಸಗಸೆ ಹಾಕೋತಾ ಇದ್ದೀರಿ. ಹುರ್ಗಡ್ಲೆ ಮತ್ತು ಗಸಗಸೆ ಏನಕ್ಕೆ ಅಂದರೆ ಸ್ವಲ್ಪ ಸಾಂಬಾರು ತಿಕ್ಕ ಬರಲಿ ಅಂತ ಸ್ವಲ್ಪ ಹಾಕೋಬೇಕು. ಎಲ್ಲ ಒಟ್ಟಿಗೆ ಹಾಕೋಬೋದು, ಬಟ್ ಅಷ್ಟು ಸ್ವಲ್ಪ ಫ್ರೈ ಆಗಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತಲ್ಲ, ಸ್ವಲ್ಪ ಅಷ್ಟು ಫ್ರೈ ಆಗೋಕ್ಕಾಗಲ್ಲ. ಸೊ ಅದಕ್ಕೆ ಸಪ್ರೇಟ್ ಹಾಕೋತಾ ಇದ್ದೀರಿ. ಈಗ ಅದೇ ಬಾಣಲಿಗೆ 1-1.5 ಟೊಮೆಟೊ ಹಾಕ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಗಬೇಕಷ್ಟೇ, ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಅದೇ ಬಾಣಲಿಗೆ ಧನಿಯಾ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಒಳಗಡೆ ಮಿಕ್ಸ್ ಆಗಿದೆ. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೇ ಸ್ವಲ್ಪ ತುಂಬ ಜಾಸ್ತಿ ಬೇಡ, 1/2 ಸ್ಪೂನ್ ಗರಂ ಮಸಾಲ, ಯಾಕಂದರೆ ರುಬ್ಬಕ್ಕೆ ಸ್ವಲ್ಪ ಹಾಕಿರ್ತೀವಲ್ಲ ಅದರಿಂದ. ಇದಿಷ್ಟನ್ನು ಸ್ವಲ್ಪ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಸ್ವಲ್ಪ ಕಾಟ ಹೊಡೆಯುತ್ತೆ. ಇಷ್ಟನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ಈ ಥರ ರುಬ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ 1/2 ಸ್ಪೂನು ಇಲ್ಲ ಎಣ್ಣೆದು, ಯಾಕಂದರೆ ಚಿಕನಲ್ಲಿ ತುಂಬ ಆಯಿಲ್ ಇರುತ್ತೆ. ಈಗ ಫಸ್ಟ್ ನಾವು ಏನು ರುಬ್ಕೊಂಡಿದ್ವಿ ಅಲ್ವಾ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ, ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಎಣ್ಣೆ ಬಿಟ್ಕೊಳ್ಳೋ ತನಕ ಆ್ಯಂಡ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಚಿಕನ್ ಏನು ತೊಳೆದಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಚಿಕನ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸ್ವಲ್ಪ, ಇಲ್ಲಾಂದರೆ ಸಾಂಬಾರು ಅಷ್ಟು ರುಚಿ ಚೆನ್ನಾಗಿರಲ್ಲ. ಈ ಮಸಾಲೆಯಲ್ಲಿ ಎಣ್ಣೆಯಲ್ಲಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಅದಕ್ಕೇ ಸ್ವಲ್ಪ 1/2 ಸ್ಪೂನ್ ಅರಿಶಿನ, ಸ್ವಲ್ಪ ಕಲರ್ ಬರಲಿ ಅಂತ ಅಷ್ಟೇ. ಈಗ ಅದಕ್ಕೇ ಸ್ವಲ್ಪ ಉಪ್ಪು ರುಚಿಗೆ ಈಗಲೇ ಹಾಕ್ಕೊಳ್ಳಿ, ಆಮೇಲೆ ಲಾಸ್ಟಲ್ಲಿ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೋಬೋದು. ಕಲ್ಲುಪ್ಪೆ ಹಾಕ್ಕೊಳ್ಳೋದು ಆಲ್ಮೋಸ್ಟ್ ನಾವು. ಸೊ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡಬೇಕು ಈ ರೀತಿ.
ಎಣ್ಣೆ ಬಿಟ್ಟಾದಮೇಲೆ ಅದು ಸ್ವಲ್ಪ 40-50% ಬೆಂದಿದೆ ಅಂತ ನೋಡಿ. ಇದರ ಎಣ್ಣೆ ಚೆನ್ನಾಗಿ ಬಿಟ್ಕೋಬೇಕದು. ಎಲ್ಲ ಫ್ರೈ ಆದಮೇಲೆ ನಾವು ಏನು ಟೊಮ್ಯಾಟೊ, ಕಾಯಿ ಎಲ್ಲ ಏನು ರುಬ್ಕೊಂಡಿದ್ವಿ ಆ ಮಸಾಲೆ ಹಾಕ್ಕೋತಾ ಇದ್ದೀವಿ. ಈ ಮಸಾಲೆ ಹಾಕಿದ್ಮೇಲೆ ಏನು ಜಾಸ್ತಿ ಫ್ರೈ ಮಾಡೋಷ್ಟೇನಿರಲ್ಲ, ಯಾಕಂದರೆ ನಾವೆಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಸುಮ್ಮನೆ 2-3 ಮಿನಿಟ್ಸ್ ಆ ಎಣ್ಣೆ ಏನು ಬಿಟ್ಕೊಂಡಿರುತ್ತಲ್ಲ ಅದರಲ್ಲಿ ಚಿಕನ್ ಸ್ವಲ್ಪ ಬ್ಲೆಂಡ್ ಆಗಬೇಕು. ಆ ಮಸಾಲೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು. ನೀವು ಫ್ರೈ ಮಾಡಬೇಕು ಅಂದರೆ ಫ್ರೈ ಮಾಡ್ಕೊಳ್ಳಿ, ಅಷ್ಟೇನು ಅವಶ್ಯಕತೆ ಇರಲ್ಲ. ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು, ಎಷ್ಟು ಜನಕ್ಕೆ ಎಷ್ಟಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ಕುಕ್ಕರ್ಲಿ ಮುಚ್ಚಕ್ಕೆ ಮುಂಚೆ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಬಿಟ್ಟು ಇವಾಗೆ ಹಾಕ್ಕೊಳ್ಳಿ. ಈಗ ಮೊಟ್ಟೆ ಎತ್ತಿಟ್ಟಿದ್ವಿ, ಮೊಟ್ಟೆ ಲಿವರ್ ಎಲ್ಲ, ಈಗ ಅದನ್ನು ಹಾಕ್ಕೊತಾ ಇದ್ದೀವಿ. ಆಮೇಲೆ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿ ವಿಷಲ್ ಹಾಕ್ಕೊಳ್ಳಿ. ಏನಿಲ್ಲ ಅಂದರೆ ಒಂದು 8 ವಿಷಲಾದರೂ ಕೂಗಿಸ್ಲೇಬೇಕು. ಈಗ 8 ವಿಷಲ್ ಆಯಿತು ನೋಡಿ. ಎಣ್ಣೆ ತುಂಬಾ ಕಮ್ಮಿನೇ ಹಾಕಿದ್ದು, ಆದರೂ ಎಣ್ಣೆ ಇಷ್ಟಿದೆ. ಚಿಕನಲ್ಲಿ ತುಂಬ ಎಣ್ಣೆ ಇರುತ್ತೆ. ಈಗ ಲಿಡ್ ತೆಗೆದು ಸ್ವಲ್ಪ ಕುದಿಸ್ಕೊಂಡು ಕೊತ್ತಂಬರಿ ಹಾಕ್ಕೊಳ್ಳಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.